ಶ್ರೀಶಾಂಗ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಾ ಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಹರಿದಾಸ ಪರಂಪರೆಯಲ್ಲಿ ಸುಳಾದಿಗೆ ಪ್ರಸಿದ್ಧರಾಗಿರತಕ್ಕಂಥ ವಿಜಯದಾಸರ ನಂತರ ನಾವು ಶೇಷದಾಸರ ನೆನಪನ್ನೇ ಮಾಡಿಕೊಳ್ಳಬೇಕು. ಯಾಕೆಂದರೆ ಅವರು ಸಾಹಿತ್ಯಕ್ಕೆ ಕೊಟ್ಟಂತಹ ಕಾಣಿಕೆ ಬಹಳ ದೊಡ್ಡದು. ಸುಮಾರು 1810ರ ಕಾಲದಲ್ಲಿ ಮುದುಕಪ್ಪ ಮತ್ತು ಗೌರಮ್ಮ ದಂಪತಿಗಳಲ್ಲಿ ಜನಿಸಿದ ಶೇಷದಾಸರು, ಅವರ ಮೂಲನಾಮವೂ ಶೇಷ ಅನ್ನೋದೇ, ಅಂಕಿತ ಮಾತ್ರ ಗುರು ವಿಜಯ ವಿಠಲರು. ಅದರಿಂದ ಶೇಷ ದಾಸರಂತೆ ಪ್ರಸಿದ್ಧರಾದವರು. ಅವರು ದರೂರಿನಲ್ಲಿ ವಾಸ ಮಾಡ್ತಾ ಇದ್ದರು, ಕುಲಕರ್ಣಿಕೆ ವೃತ್ತಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಈ ಗದ್ವಾಲಿ ಮಹಾರಾಜರು ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ತಪ್ಪು ತಿಳಿದುಕೊಂಡು ಅವಮಾನ ಮಾಡ್ತಾರೆ. ಅವರ ತಲೆಯ ಮೇಲಿನ ಪೇಟವನ್ನು ತುಂಬಿದ ಸಭೆಯಲ್ಲಿ ಬೀಳಿಸ್ತಾರೆ. ಈ ಅವಮಾನವನ್ನು ತಡೆಯಲಾರದೆ ಶೇಷದಾಸರು ಚಿಂತ್ರವೇಲಿಗೆ ಬರ್ತಾರೆ. ಕೃಷ್ಣಾ ನದಿ ತೀರ ಚಿಂತ್ರವೇಲಿ, ಜನಮೇಜಯ ಪ್ರತಿಷ್ಠಿತನಾಗಿರ್ತಕ್ಕಂಥ ಹನುಮಂತ ದೇವರು. ಆ ಹನುಮಂತ ದೇವರ ಹತ್ತಿರ ಬಂದು, ನಾನು ಬದುಕಬಾರದು, ನಾನು ಮರಣವನ್ನು ಹೊಂದಬೇಕು ಅಂತ ಆ ಹುತ್ತಿನಲ್ಲಿ ಕೈ ಇಡ್ತಾರೆ. ಯಾವುದಾದ್ರೂ ಹಾವು ಕಚ್ಚಿ ನನಗೆ ಮರಣ ಬರಲಿ ಅಂತ. ಆದರೆ ಆ ಹುತ್ತಿನಿಗೆ ಕೈ ಹಾಕಿ ತೋಡಿದಾಗ ಅಲ್ಲಿ ಹನುಮಂತ ದೇವರ ದರ್ಶನ ಆಗಿದೆ. ಆ ಹನುಮಂತ ದೇವರ ಸೇವೆಯನ್ನು ಕೇವಲ ಉತ್ತತ್ತಿಗಳಿಂದ, ಅಂದರೆ ಪ್ರತಿನಿತ್ಯವೂ ಸ್ನಾನ ಮಾಡಬೇಕು, ಆ ದೇವರ ಸೇವೆ ಮಾಡಬೇಕು, ಉತ್ತತ್ತಿ ತಿನ್ನಬೇಕು, ಮತ್ತು ಮರುದಿವಸ ಪೂಜೆ ಮಾಡಬೇಕು. ಹೀಗೆ ನಿರಂತರವಾಗಿ ಆ ಹನುಮಂತ ದೇವರ ಸೇವೆಯನ್ನು ಮಾಡಿದ ಮೇಲೆ ಆ ಹನುಮಂತ ದೇವರು ಸ್ವಪ್ನ ಸೂಚಿತವಾಗಿ, ನೀನು ನಿಮ್ಮ ಉದ್ಧಾರಕರು ವಿಜಯದಾಸರಪ್ಪ, ಚಿಪ್ಪಗಿರಿಗೆ ಹೋಗು ಅಂತ ಹೇಳಿದಾಗ ಚಿಪ್ಪಗಿರಿಗೆ ಬಂದು ವಿಜಯದಾಸರ ಸೇವೆಯನ್ನು ಮಾಡಿ ಗುರು ವಿಜಯ ವಿಠಲ ಅಂತ ಅಂಕಿತವನ್ನು ತೆಗೆದುಕೊಂಡಿದ್ದಾರೆ. ಒಂದು ಸ್ವಾರಸ್ಯ ಅಂದರೆ, ಬಡತನದ ಬೇಗೆಯಲ್ಲಿ ನೊಂದು ಅವಮಾನವನ್ನು ತಾಳಲಾರದೆ ವಿಜಯದಾಸರು ಮಣಿಕರ್ಣಿಕಾದಲ್ಲಿ ಸಾಯಬೇಕು ಅಂತ ಬಂದಿದ್ದರು. ಶೇಷದಾಸರು ಮಹಾರಾಜನ ಮನೆಯಲ್ಲಿ ಅವಮಾನ ಮಾಡಿಸಿಕೊಂಡು ಸಾಯಬೇಕು, ನಾನು ಬದುಕಬಾರದು ಅಂತ ತಿಳಿದುಕೊಂಡು ಅವರು ಹೊತ್ತಿಗೆ ಕೈ ಹಾಕಿ ದಾಸರಾದರು. ಅಂದರೆ ಆ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಅವಮಾನದ ಪರಿಣಾಮ ಈ ರೀತಿಯಾಗಿ ದಾಸತ್ವ ದೀಕ್ಷೆಗೆ ಅನುಕೂಲ ಆಗಿದೆ. ಅದಕ್ಕೆ ಅಪಮಾನವಾದರೆ ಒಳಿತು, ಅಪಮಾನದಿಂದಲೇ ತಪಸ್ಸಿದ್ಧಿಸುವುದು ಅಂತ ನಮ್ಮಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅಂತಹ ವಿಶೇಷವಾಗಿರತಕ್ಕಂಥ ಒಂದು ಮಾನ್ಯತೆಯನ್ನು ಪಡೆದು ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಗುರು ವಿಜಯ ವಿಠಲ ಎಂಬ ಅಂಕಿತದಿಂದ ಕೀರ್ತನೆಗಳನ್ನು ಮತ್ತು ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ವಿಶೇಷ ಅಂದರೆ, ನಾವೆಲ್ಲ ಹಾಡುವಂತಹ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ಭಾಳ ಪ್ರಸಿದ್ಧವಾದ ದೇವರ ನಾಮ. ಅದನ್ನು ಗುರು ವಿಜಯ ವಿಠಲನ ಪಾದಕ್ಕೆ ಅಂಥೇಳಿ ಕೊನೆಗೆ ಅಂಕಿತ ಬರ್ತಾ ಇದೆ. ಯೋಗಾಸನದೊಳಿಪ ಯಂತ್ರೋದ್ಧಾರ ಭಾಗವತರ ಪಾ, ಯೋಗಿಗಳಿಗೆ ಈಶ ವ್ಯಾಸ ಯೋಗಿ ಒಲಿದನ್ಯಾಸ, ಶ್ರೀತುಂಗ ಭದ್ರ ನಿವಾಸ, ಬಾಗುವೆ ಕೊಡುಲೇಸ ಬಾಗುವೆ ಕೊಡುಲೇಸ. ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ ಬಾಗಿದ ಭವದುರ ಜಾಗರ ಮೂರುತಿ, ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಅಂತ ಆ ರೀತಿಯಾಗಿ ಹನುಮಂತ ದೇವರ ಒಂದು ಪದ್ಯವನ್ನು ಮಾಡಿದ್ದಲ್ಲದೆ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಆ ಸುಳಾದಿಗಳನ್ನು ಅವಶ್ಯವಾಗಿ ಎಲ್ಲರೂ ಹಾಡಲೇಬೇಕು. ಯಾಕೆ ಅಂತಂದರೆ, ಸುಳಾದಿಯನ್ನು ಕಲಿಯುವುದರಲ್ಲಿ ಪ್ರಾಥಮಿಕ ಇದ್ದವರಿಗೆ, ಅಂದರೆ ಈಗಿನ್ನ ನಾವು ಸುಳಾದಿ ಕಲಿತಾ ಇದ್ದೇವೆ ಅನ್ನೋ ಅಂಥವರಿಗೆ ಶೇಷದಾಸರ ಸುಳಾದಿ ಬಹಳ ಸುಲಭ ಮತ್ತು ಸರಸ. ನಮ್ಮಲ್ಲೆಲ್ಲ ಈ ರಾಯಚೂರು ಪ್ರಾಂತದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸುಳಾದಿ ಕಲಿಬೇಕಂದ್ರೆ ಮೊದಲು ಶೇಷದಾಸರ ಸುಳಾದಿ ಕಲಿಬೇಕಪ್ಪ, ಸರಳವಾದ ಶಬ್ದಗಳಿಂದ ನಿಮಗೆ ಅದು ಆಗ್ತದೆ. ಆನಂತರದಲ್ಲಿ ಮುಂದೆ ನಾವು ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು ಮೊದಲಾದ ಅವರ ಸುಳಾದಿಗಳನ್ನು ಓದುವುದಕ್ಕೆ ಸರಳವಾಗ್ತದೆ. ಯಾಕಂದರೆ ಸ್ವಲ್ಪ ಗಂಭೀರ, ವಿಜಯದಾಸರ ಸುಳಾದಿಗಳೆಲ್ಲವೂ ಗಂಭೀರ ಗಹನ ಮತ್ತು ಅಕ್ಷರಗಳನ್ನು ಓದಿಸಿಕೊಂಡು ಹೋಗಬೇಕು. ಆದರೆ ಸರಳವಾದ ಶೈಲಿಯಲ್ಲಿ ಬರೆದವರು ನಮ್ಮ ಶೇಷದಾಸರು, ಗುರು ವಿಜಯ ವಿಠಲದಾಸರು ಅಂತ ನಾವು ಮಾಡಬೇಕು. ಅಂತಹ ಒಂದು ಇವರು ಒಂದು ಸಲ ಏನಾಯಿತು ಅಂದರೆ, ಅವರು ವಿಶೇಷವಾಗಿ ನಮ್ಮ ಮಲ್ದಕಲ್ಲು ವೆಂಕಟರಮಣ ದೇವರಿದ್ದಾರೆ, ಅಲ್ಲಿ ಅವರು ಪರಮಾತ್ಮನ ಚಿಂತನೆಯನ್ನು ಮತ್ತು ಅಪರೋಕ್ಷ ಜ್ಞಾನವನ್ನು, ಒಮ್ಮೆ ಅಪರೋಕ್ಷ ಜ್ಞಾನ ಹೋಗಿತ್ತು, ಮತ್ತೊಮ್ಮೆ ಪಡೆದುಕೊಂಡದ್ದು ಆ ಮೊದಲ ಕಲ್ಲು ಊರಲ್ಲಿ. ವಿಶೇಷವಾಗಿ ಒಂದು ಮಾತು ಹೇಳಬೇಕಂತಂದರೆ, ಒಮ್ಮೆ ಗಂಗಾ ಸ್ನಾನ ಮಾಡಬೇಕು ಅಂತ ಎಲ್ಲರೂ ಅಂದಾಗ ಶೇಷದಾಸರು ಕರೆದರೆ ಗಂಗೆ ಬಂದಿದ್ದಾಳೆ. ಆ ಗಂಗೆ ಬಂದಲ್ಲಿ
ತೋರಿಸಿದ್ದಾಳೆ ಅಂತ ಅವರ ಮಹಿಮೆಯನ್ನು ಕೊಪ್ಪರಗಿರಿಯಾಚಾರ್ಯರು ತಮ್ಮ ಪದ್ಯದಲ್ಲಿ ಬರಿತಾ ಇದ್ದಾರೆ. ದಾಸವರಿಯ ಪೋಷಿಷನ್ನನು ಪ್ರಾರ್ಥಿಸುವೆ ಶೇಷ ದಾಸವರಿಯ ಪೋಷಿಷನ್ನನು ಪೋಷಿಷನ್ನ ಮನದಿ ಬಹು ದೋಷಗಳನ್ನು ತರಿದು ಇಂದಿರೇಶನಂಗ್ರಿ ಧ್ಯಾನವ ಪ್ರತಿವಾಸರದಲ್ಲಿ ಒದಗುವಂತೆ ದಾಸವರಿಯ ಪೋಷಿಷನ್ನನು. ಈ ಮಹಿಯೊಳಗಾದಿಶಿಲೆಯ ಸ್ವಾಮಿಯ ಪದದಿಂದೆ ತ್ರಿಪಥ ಗಾಮಿನಿಯಳ ತೋರಿ ಸ್ವಜನ ಕಾಮಿತವ ಪೂರೈಸಿದಂಥ ದಾಸವರಿಯ ಪೋಷಿಷನ್ನನು. ಈ ಮಹಿಯಳು ಆದಿಶಿಲೆಯ ಅಂದ್ರೆ ಮೊದಲ ಕಲ್ಲು, ಸ್ವಾಮಿಯ ಪದದಿಂದೆ ತ್ರಿಪಥ, ಆ ವೆಂಕಟೇಶ ದೇವರ ಪಾದದಿಂದ ನೀರು ಬಂತಂತೆ, ಗಂಗಾ ಬಂದಿದ್ದಾಳೆ. ತ್ರಿಪಥಗಾಮಿನಿ ಅಂದರೆ ಗಂಗೆ, ಅವಳನ್ನು ತೋರಿ ಸ್ವಜನ ಕಾಮಿತವ ಪೂರೈಸಿದಂಥ ದಾಸವರಿಯ ಪೋಷಿಷನ್ನು ಅಂತ ಕೊಪ್ಪರದ ಗಿರಿಯಾಚಾರ್ಯರು ಸೇರಿದ ಪರಿವಾರಕ್ಕೆ ಸುರಭೂರುಹವೆಂದೆನಿಸುವಂಥ ಅಪಾರ ಮಹಿಮ ಕಾರ್ಪರ ಸಿರಿ ನಾರಸಿಂಹನೊಲಿಸಿದಂಥ ದಾಸವರಿಯ ಪೋಷಿಷನ್ನನು. ಇವರ ನಮ್ಮ ಕೊಪ್ಪರ ಗಿರಿಯಾಚಾರ್ಯರ ಬೀಗರಾಗಿರ್ತಕ್ಕಂಥ ಗುಳೆಬೆಲ್ಲೂರು ರಾಘವೇಂದ್ರಾಚಾರ್ಯರು ಅವರು ಕೂಡ ಶೇಷದೇವರ ಮೇಲೆ ಒಂದು ಪದ್ಯವನ್ನು ಬರೆದಿದ್ದಾರೆ. ಶೇಷದಾಸರ ಪಾಡಿರೋ ಸಜನರೆಲ್ಲ ಶೇಷದಾಸರ ಪಾಡಿರೋ, ಶೇಷದಾಸರ ಪಾಡಿ ದೋಷಗಳೀಡ್ಯಾಡಿ ವಾಸುಕಿ ಶಯನನ ದಾಸರಾದವರೆಲ್ಲ ಶೇಷದಾಸರ ಪಾಡಿರೋ. ಆದಿಶಿಲಾದಲ್ಲಿ ಮಾಧವನಡಿಯಲಿ ಸ್ವರ್ಧುನಿಯನ್ನು ತೋರಿ ಮೋದವಗೊಳಿಸಿದ ಶೇಷದಾಸರ ಪಾಡಿರೋ. ಇವರು ಕೂಡ ಆದಿಶಿಲಾದಲ್ಲಿ ಮಾಧವನ ಅಡಿಯಲ್ಲಿ ಸ್ವರ್ಧುನಿ ಅಂದರೆ ಗಂಗೆಯನ್ನು ತೋರಿದರು ಅಂತ ವರ್ಣನೆ ಮಾಡಿದ್ದಾರೆ. ಅಂದರೆ ಗಂಗಾದೇವಿ ಎಲ್ಲಿ ಕರದಲ್ಲಿ ಬರ್ತಾ ಇದ್ದಾಳೆ. ಸಾಂಶ ದೇವತೆಗಳಾದವರು ಎಲ್ಲರೂ ಕೂಡ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ. ಅಭಿಮಾನಿ ವ್ಯವದೇಶಸ್ತು ವಿಶೇಷಾನುಗತಿಭ್ಯಾಂ ಓಂ ಅಂತ ಒಂದು ಸೂತ್ರ. ಅಂದರೆ ಈ ಅಭಿಮಾನಿ ದೇವತೆಗಳು ಅಭಿಮನ್ಯವಾದ ವಸ್ತುಗಳಲ್ಲಿ, ಅಂದರೆ ಗಂಗಾದೇವಿ ನೀರಿನಲ್ಲಿ ಕರೆದಾಗ ಬರುವುದು ಅವದು ವಿಶೇಷತೆ. ಯಾಕಂದರೆ ಸಾಂಶಗಳಾದ್ದರಿಂದ ದೇವತೆಗಳಾದ್ದರಿಂದ ಒಂದೇ ಸಮಯದಲ್ಲಿ ಎಲ್ಲ ಕಡೆಗೆ ಬರುವ ಸಾಮರ್ಥ್ಯವುಳ್ಳ ಅವರು ಅನೇಕ ಒಂದು ಭಕ್ತರ ಸೇವೆಯಿಂದ ಗಂಗೆ ಬಂದು ತೋರಿಸಿದ್ದಾಳೆ. ಉತ್ತರಾದಿ ಮಠದಾಧೀಶರಾದ ಸತ್ಯಧರ್ಮ ತೀರ್ಥರು ಆ ರೀತಿಯ ಗಂಗಾದೇವಿಯನ್ನು ತೋರಿಸಿದ್ದಾರೆ. ಮತ್ತು ಇಲ್ಲಿ ಮೊದಲ ಕಾಲದಲ್ಲಿ ಶೇಷದಾಸರು ಗಂಗಾದೇವಿ ಬರುವಂತೆ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ಅನೇಕ ಜ್ಞಾನಿಗಳು, ಶ್ರೀಮದಾನಂದ ತೀರ್ಥೋತ್ಪಾದಾಚಾರ್ಯರು ಯಾವ ಮಧ್ವ ಸರೋವರದಲ್ಲೇ ಗಂಗೆಯನ್ನು ತರಿಸಿದ್ದಾರೆ. ಹೀಗೆ ಗಂಗೆ ಎಲ್ಲ ಕಡೆಗೆ ಬರುತ್ತಾಳೆ ಎನ್ನುವ ಒಂದು ಸಾಕ್ಷಿಯಾಗಿ ಈ ನಮ್ಮ ಮೊದಲ ಕಾಲ ಶೇಷದಾಸರು ಮಾಡಿದ ಪವಾಡವನ್ನು ನಾವೆಲ್ಲರೂ ಸ್ಮರಣೆ ಮಾಡಬೇಕು. ದುರ್ಜಯ ಭವವನು ತರ್ಜಿಸಿ ದೋಷ ವಿವರ್ಜಿತನನು ತೋರ್ವ ಅರ್ಜುನಾಂಶ ಜರ ಶೇಷದಾಸರ ಪಾಡಿರೋ ಸಜ್ಜನರೆಲ್ಲ ಶೇಷದಾಸರ ಪಾಡಿರೋ. ಹೀಗೆ ಶ್ರೀಶ ವೆಂಕಟ ಅಂಕಿತದಿಂದ ನಮ್ಮ ತಾತರಾಗಿರ್ತಕ್ಕಂಥ ಗುಳೆಬೆಲ್ಲೂರು ರಾಘವೇಂದ್ರಾಚಾರ್ಯರು ಕೂಡ ಈ ದೇವರನಾಮವನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಗುಳೆಬೆಲ್ಲೂರು ಶೇಷದಾಸರ ತಂದೆ ಶ್ರೀನಿವಾಸಾಚಾರ್ಯರು, ಅವರು ಸಂಗೀತಗಾರರು, ಯಕ್ಷಗಾನ ಬಯಲಾಟಗಳನ್ನು ಬರೆದವರು. ಆದರೆ ಅವರು ಏನು ಮಾಡಿದರು ಅಂದರೆ ಶೇಷದಾಸರ ಕಾಲದಲ್ಲೇ 15 ದಿನಗಳವರೆಗೆ ಶೇಷದಾಸರ ಸೇವೆಯನ್ನು ಮಾಡಿದ್ದಾರೆ ಅಂತ. ಅಂದರೆ ಆ ಶೇಷದಾಸರ ಅನುಗ್ರಹ ಶ್ರೀನಿವಾಸಾಚಾರ್ಯರಿಗೆ, ಅವರ ಅನುಗ್ರಹ ರಾಘವೇಂದ್ರಾಚಾರ್ಯರಿಗೆ, ಅವರ ಪುತ್ರರಾದ ಗುಳೆಬೆಲ್ಲೂರು ಶೇಷಾಚಾರ್ಯರಿಗೆ ಮತ್ತು ನಮಗೆ, ನಮ್ಮ ವಂಶಕ್ಕೆ ಉದ್ಧಾರ ಮಾಡಿದ್ದು ಶೇಷದಾಸರು ಅಂತ ಈ ಸಂದರ್ಭದಲ್ಲಿ ನಾವು ಅದನ್ನು ಸ್ಮರಣೆ ಮಾಡಬೇಕಾಗ್ತದೆ. ಮತ್ತು ಕಲ್ಲೂರಲ್ಲಿ ಒಬ್ಬ ಭಕ್ತನನ್ನು ತಮ್ಮ ಮಂತ್ರಶಕ್ತಿಯಿಂದ ಬದುಕಿಸಿ ಬ್ರಿಟಿಷರ, ಅಂದರೆ ನಮ್ಮ ಇವರು ನಿಜಾಮರ ಒಂದು ಫೈರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಶೇಷದಾಸರ ಒಂದು ಅನುಗ್ರಹದಿಂದ ಆ ತಲೆಯ ಮೇಲೆ ಒಂದು ಚೀಟಿ ಬರೆದು ಕೊಟ್ಟಿದ್ದರಂತೆ. ಅದು ಬಂದೂಕು ಹಾರಲೇ ಇಲ್ಲ. ಆದ್ದರಿಂದ ಅವರಂದ್ರೆ ಈ ಭಗವಾನ್ ಕಾ ಬಚ್ಚಾ ಹೈ ಅಂತೇಳ್ಬಿಟ್ಟು ಕಳಿಸಿದರಂತೆ. ಇಂತಹ ಒಂದು ಅದ್ಭುತ ಸಾಮರ್ಥ್ಯವನ್ನು ತೋರಿಸಿದ್ದು ನಮ್ಮ ಶೇಷದಾಸರು. ಅಂದರೆ ಮರಣವನ್ನು ಕೂಡ ಪಾರು ಮಾಡಿದವರು ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಅಂದರೆ ನಮ್ಮ ಕಲ್ಲೂರಲ್ಲಿ ಕುಲಕರ್ಣಿ ಅಂತ ಒಂದು ಮನೆತನ, ಅಲ್ಲಿ ಶೇಷದಾಸರ ಅಸ್ಥಿಗಳು, ಆ ಶೇಷದಾಸರ ಅಸ್ಥಿಗಳಲ್ಲಿ ಶಂಖಚಕ್ರಗಳು ಮೂಡಿದ್ವಂತೆ. ಅದನ್ನು ನಿರಂತರವಾಗಿ ಈಗೂ ಇದೆ. ಅದನ್ನು ನಮ್ಮ ತಂದೆಯವರು 5 ವರ್ಷಗಳವರೆಗೆ ಆ ರೀತಿ ಸೇವೆಯನ್ನು ಮಾಡಿ, ಆರಾಧನೆಯಲ್ಲಿ ಅದರ ಪೂಜೆಯನ್ನು ಮಾಡಿರ್ತಕ್ಕಂಥ ಯಾವ ಅಸ್ಥಿಗಳ ಪೂಜೆಯನ್ನು ಮಾಡಿ ಅದರ ಮೂಲಕ ದಾಸರ ಸೇವೆಯನ್ನು ಮಾಡಿದ ಭಾಗ್ಯ ನಮ್ಮ ತಂದೆಯವರಿಗಿದೆ. ಹೀಗೆ ಆ ರೀತಿಯಾಗಿರ್ತಕ್ಕಂಥ ಪರಂಪರೆ ಇಡೀ ನಮಗೆ ಮಾತ್ರ ಅಲ್ಲ, ನಮ್ಮ ಉಪಳಿ ಮಧ್ವರಾಯರು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಅನೇಕ ಜನ ಭಗವದ್ಭಕ್ತರು ಶೇಷದಾಸರ ಭಕ್ತರಾಗಿ ಆ ಒಂದು ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ.
ಅದಕ್ಕಾಗಿ ಆರಾಧನೆಯ ಈ ದಿವಸ ನಾವೆಲ್ಲ ಭಕ್ತರು ಕೂಡ ಶೇಷದಾಸರ ಪಾದ ಸೇವೆಯನ್ನು ಮಾಡಿ, ಗುರು ವಿಜಯ ವಿಠಲರ ಸೇವೆಯನ್ನು ಮಾಡಿ, ಶೇಷದಾಸರ ಅನುಗ್ರಹದಿಂದ ವಿಶೇಷವಾದ ಫಲವನ್ನು ಪಡೆದು ನಾವು ಧನ್ಯರಾಗೋಣ ಅಂತ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಅವರ ಕೃತಿಗಳು ವಿಶೇಷವಾಗಿ ಸುಳಾದಿಗಳು ಬಹಳ ಇದೆ. ಸಮಯದ ಅಭಾವದಿಂದ ನಾವೆಲ್ಲ ಅದನ್ನು ಹೇಳಿಲ್ಲ. ಆದರೆ ಎಲ್ಲರೂ ಅವರ ಸುಳಾದಿಗಳನ್ನು ಅವಲೋಕನ ಮಾಡಿ, ಹಾಡುಗಳನ್ನು ಕೇಳಿ, ಕೃತಿಗಳನ್ನು ವಿಮರ್ಶೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಇದೇ ಆರಾಧನೆ ಅಂತ ನಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನು ಶೇಷದಾಸರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಪಾರ್ಥಸಾರಥಿಯ ಒಂದು ವಿಶೇಷವಾಗಿರತಕ್ಕಂಥ ಮೂರ್ತಿಯನ್ನು ಕೂಡ ಮಾಡಿದ್ದಾರೆ. ಇವರು ಅರ್ಜುನಾಂಶರಾದ್ದರಿಂದ ಅರ್ಜುನನ ಅವತಾರ ಭೂತರಾಗಿರ್ತಕ್ಕಂಥ ಮಹಾನುಭಾವರು. ಅದಕ್ಕಾಗಿ ಅವರು ಪಾರ್ಥಸಾರಥಿಯ ಒಂದು ಮೂರ್ತಿಯನ್ನು ಮಾಡಿ ಅದನ್ನು ಪೂಜೆ ಮಾಡಿದ್ದಾರೆ ಅಂತ ಹೇಳುವುದಕ್ಕೂ ಕೂಡ ಇಲ್ಲಿ ನಮಗೆ ಸಂತೋಷ ಅನ್ನಿಸ್ತಾ ಇದೆ. ಅಂತಹ ಗುರುಗಳ ಅನುಗ್ರಹ ನಮಗೆಲ್ಲ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು.